ಇನ್ನು ರಾಜ್ಯದಲ್ಲಿ ಜಿಂದಾಲ್ನಲ್ಲಿ ಸಿಎಂ ಹೋಗಿದ್ರು ಯೋಗಕ್ಕೆ, ಅಲ್ಲಿ ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ಫುಲ್ ನೀಟಾಗಿ ಹೋಗಿದ್ದಂತೆ, ಕನ್ನಡಕ ಗಿನ್ನಡಕ ಹಾಕಿ ಕ್ರಾಪ್ ಗೀಪ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಕರೆಕ್ಟಾಗಿ ಹೋಗಿದ್ದಾರೆ. ಇತ್ತ ವಿಧಾನಸೌಧದ ಮುಂದೆ DCM ಹೋಗಿದ್ದಾರೆ ಯೋಗಕ್ಕೆ. ಅವ್ರು ಸರಿಯಾಗಿ ಮಾಡಿಲ್ಲ ಯೋಗನ. ಅದಕ್ಕೆ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಇವ್ರ ಕೈಯಲ್ಲಿ, ಇವ್ರ ಆರೋಗ್ಯ ಸುಧಾರಿಸಬೇಕು ಅಂತ. ಆಕ್ಚುಲಿ ಕರೆಕ್ಟ್ ಅದು. ಆಸೆಗೆ ಇವತ್ತೇ ಎಳ್ಳುನೀರು ಬಿಟ್ಬಿಡು. ಅವರು DCM ಆರೋಗ್ಯ ಒಂದು ಬಿಟ್ಟು ಮಿಕ್ಕಿದ್ದು ಎಲ್ಲದ್ರಲ್ಲೂ ವಿಪರೀತ ಆಸಕ್ತಿ ಇದೆ ಅವ್ರಿಗೆ. ಅವ್ರ ಆರೋಗ್ಯ ಒಂದು ಬಿಟ್ಟು ಎಲ್ಲ ಆಸಕ್ತಿ ಚೆನ್ನಾಗಿದೆ, ಎಲ್ಲ ಆಸಕ್ತಿ ಇದೆ, ಬಹಳ ಆಕ್ಟಿವ್ ಆಗಿರ್ತಾರೆ. ಅದೊಂದು ವಿಚಾರದಲ್ಲಿ ಯೋಚನೆ ಮಾಡಬೇಕು. ಗೊತ್ತಿಲ್ಲ, ಹಂಗಂತಾರೆ ಜನ ಸುತ್ತಮುತ್ತ. ನನಗೆ ಯೋಗ ಮಾಡಿ ಅಭ್ಯಾಸ ಇಲ್ಲ ಅಂತ ಹೇಳಿದ್ರು. ಇರಬೇಕು ಅಂತ ಏನಿಲ್ಲ, ಬಾಡಿ ಸ್ವಲ್ಪ ಬೆಂಡ್ ಆಗೋ ತರ ಇರಬೇಕು ಅಷ್ಟೇ. ಯೋಗನೇ ಮಾಡಬೇಕು ಅಂತ ಏನಿಲ್ಲ. ಅಲ್ಲಿ ಅಜ್ಜಿಗೆ ಸೀರಿಯಲ್ ಚಿಂತೆ ಆದ್ರೆ ಮೊಮ್ಮಗಳ ಸೀರಿಯಲ್ ಚಿಂತೆ ಅಂತ ಆಯ್ತು. ಕೋಲಾರ ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆಗೆ ಅಧಿಕಾರಿಗಳು ಹೋಗಿಲ್ಲ. ತುಮಕೂರಲ್ಲಿ ಜಿಲ್ಲೆ ಇಬ್ಬರು ಸಚಿವರು ಕಾಣ್ಲೇ ಇಲ್ವಂತೆ. ಒಬ್ರು ಡಾಕ್ಟ್ರು, ಇನ್ನೊಬ್ರು ರಾಜಣ್ಣ. ಡಾಕ್ಟರ್ ಬಿಸಿ ಇದಾರೆ ಬಿಡ್ರಿ, ಇಲ್ಲಿ ಬಹಳ ಕೇಸ್ಗಳಿವೆ, ಡಿಪಾರ್ಟ್ಮೆಂಟ್ ಬಿಸಿ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳು ಎಕ್ಸರ್ಸೈಸ್ ಮಾಡ್ತಾರೆ, ಇನ್ನು ಸ್ವಲ್ಪ ಯೋಗದ ಬಗ್ಗೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಟ್ರೈನಿಂಗ್ ಅನ್ನು ಕೊಡುವಂತ ಅವಶ್ಯಕತೆ ಇದೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ನೋಡಿದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಇನ್ನೂ ಸ್ವಲ್ಪ ಮೈ ಬಗ್ಸೋದಕ್ಕೆ ಆಗ್ತಾ ಇಲ್ಲ. ಇನ್ನು ಅವ್ರಿಗೆ ಆಗಲೇ ಇರುವಂತ ಎನರ್ಜಿ ಯೋಗ ಸೇರಿಸ್ಬಿಟ್ರೆ ಎಷ್ಟು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ನಮ್ಗೆ. ನಿಮ್ಗೆ ಯಾಕೆ ಆಮೇಲೆ ನಾನು ನಮ್ಮ ದಿನೇಶ್ ಹೇಳ್ದಂಗೆ ನನಗೆ ಯೋಗ ಮಾಡೋ ಅಭ್ಯಾಸ ಇಲ್ಲ ನನಗೆ. ಅದು ಈಗ ನಮ್ಮ ಮನೇಲಂತೂ ಮಾಡ್ತಾರೆ. ಇವತ್ತು ನಾವೆಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಇದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸುಮ್ಮನೆ ಬೆಳಿಗ್ಗೆ ಎದ್ದು ಮಾಡ್ರಿ. ನೀವೇ ಬಹಳ ಜನ ಹೇಳ್ತಾರಲ್ಲ, ಮಾಡಲ್ಲ ಬೆಳಿಗ್ಗೆ ಎದ್ದು ಏನುವೆ ಅಂತಾರೆ. ಏನ್ರಿ ಇದು? ಮಾಡಲ್ಲ ಬೆಳಿಗ್ಗೆ ಎದ್ದು ಏನುವೆ ಅಂತಾರೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮಾಡ್ರಿ ನೀವು ಬೆಳಿಗ್ಗೆ ಎದ್ದು ಯೋಗ, ಯಾರು ಬೇಡ ಅಂದ್ರು. ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅರಟೆ ಹೊಡಿ. ಅದಕ್ಕೆ ಬರೀ ಇಂಥದೆಯಾ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.